ನಮಸ್ತೆ ವಿ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಎಕ್ಸಸೈಸ್ 6.3ನ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಹೇಗೆ ಈ ವಾಟ್ ಈಸ್ ಮೀನ್ ಬೈ ಮ್ಯಾಕ್ಸಿಮಮ್ ಅಂದ್ರೇನು, ಮಿನಿಮಮ್ ಅಂದ್ರೇನು ಅಂತ ನಾವು ತಿಳ್ಕೊಳ್ತಾ ಬರೋಣ. ಓಕೆ, ಮ್ಯಾಕ್ಸಿಮಮ್ ಅಂದರೆ ನಮ್ಗೆ ಗೊತ್ತು, ಮ್ಯಾಕ್ಸಿಮಮ್ ಮೀನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ಅಂದರೆ ಮಿನಿಮಮ್ ವ್ಯಾಲ್ಯೂ. ಓಕೆ, ಇದರಲ್ಲಿ ಫಸ್ಟ್ ನಾವು ಒಂದು ಗ್ರಾಫ್ನ ನಾನು ಡ್ರಾ ಮಾಡ್ತಾ ಬರ್ತೀನಿ. ಇಲ್ಲಿ ಗ್ರಾಫ್ನ ನಾವು ಡ್ರಾ ಮಾಡ್ತಾ ಬರೋಣ. ಒಂದನ್ನು ಎಕ್ಸ್ ಆ್ಯಕ್ಸಿಸ್ಸು, ಒಂದನ್ನು ವೈ ಆ್ಯಕ್ಸಿಸ್ ಅಂತ ಡ್ರಾ ಮಾಡ್ತಾ ಬರ್ತೀನಿ. ಹಾಗೆ ಇಲ್ಲೊಂದು ಕರ್ವ್ನ ನಾವು ಡ್ರಾ ಮಾಡಿದ್ದೀವಿ. ನೋಡಿ ಏನಂತ ಇದೆ, ಇದರಲ್ಲಿ ನಾನು ಇಂಕ್ರೀಸ್ ಆಗ್ತಾ ಹೋಗ್ತಿದ್ದೆ, ಮತ್ತೆ ಸಡನ್ಲಿ ಡಿಕ್ರೀಸ್ ಆಗುತ್ತೆ. ಸಡನ್ಲಿ ಡಿಕ್ರೀಸ್ ಆಗೋ ಪಾಯಿಂಟ್ನ ನಾವೇನಂತ ಹೇಳ್ತೀನಿ, ಮ್ಯಾಕ್ಸಿಮಮ್ ಇನ್ಕ್ರೀಸಿಂಗ್ ವ್ಯಾಲ್ಯೂ ಅಂತ ತೊಗೊತೀನಿ. ಇನ್ಕ್ರೀಸ್ ಮ್ಯಾಕ್ಸಿಮಮ್ ಅಂತ ನಾವು ತೊಗೋಬೋದು. ಅದನ್ನು ನಾವು ಇನ್ನೂ ಇದು ಮಾಡ್ಕೊಬರ್ಬೋದು ಅಂದರೆ ಪಿ ಆಫ್ ಎಕ್ಸ್ ವೈ ಅಂತ ಬರ್ಕೊತೀನಿ. ಅದೇ ಥರ ಇನ್ನೊಂದು ಗ್ರಾಫ್ ಬರೆದಿದ್ದೀನಿ ನೋಡಿ. ಇನ್ನೊಂದು ಗ್ರಾಫಲ್ಲೂ ಸಹ ನಮಗೇನಾಗಿದೆ, ನಮಗೆ ಇದು ಏನಾಗ್ತಾಯಿದೆ, ನಮಗೆ ಡಿಕ್ರೀಸ್ ಆಗ್ತಾ ಬರ್ತದೆ. ಡಿಕ್ರೀಸ್ ಆಗಿ ಬಂದು ನಮಗೆ ಇನ್ಕ್ರೀಸ್ ಆಗಿದೆ. ಸೊ ನಾವು ಅದನ್ನೇನಂತ ಹೇಳ್ತೀವಿ, ನಾವು ಆ ಪಾಯಿಂಟ್ನ ಲೋಯೆಸ್ಟ್ ಮಿನಿಮಮ್ ವ್ಯಾಲ್ಯೂ ಅಂತ ತೊಗೊತೀವಿ. ನೆಕ್ಸ್ಟ್ ಈ ಗ್ರಾಫ್ನ ನಾವು ನೋಡ್ತಾ ಬಂದರೆ ಇಂಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ರೈಟ್. ಸೊ ಒಂದು ಮೇಲ್ಗಡೆ ಇರೋದನ್ನು ನಾವು ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಕೆಳಗಡೆ ಹಿಂಗೆ ಬಂದಿದ್ದು ಮತ್ತೆ ಮೇಲೆ ಇದು ಮಾಡ್ತಾ ಅದನ್ನು ಮಿನಿಮಮ್ ಅಂತ ಕರಿತೀವಿ. ಇದು ಬಂದು ಮ್ಯಾಕ್ಸಿಮಮ್ ಬಂದು ನೋಡಿ, ಇಲ್ಲಿ ಆರಿಜಿನಿಂದ ನಂಗೆ ಮ್ಯಾಕ್ಸಿಮಮ್ ಪಾಯಿಂಟ್ವರೆಗೂ ನಮಗೇನಾಗ್ತಾ ಇದೆ, ಪಾಸಿಟಿವ್ ಸೈನೇ ಬರ್ತಾ ಇದೆ, ರೈಟ್. +1 +2 +3 ಈ ಥರ ಬರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ತೊಗೋಬೋದು. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ತೊಗೋಬೋದು. ಅದೇ ಥರ ನಾವು ಇದು ನೋಡ್ತಾ ಇದ್ದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ ಪಾಯಿಂಟ್ ನಾನು ಮಾಡಿದ್ದೀನಲ್ಲ, ಅಲ್ಲಿಂದ ಡೌನ್ ಬರ್ತಾ ಇದೆ. ಅದೇನಾಗ್ತಾ ಇದೆ, ಲೋಯೆಸ್ಟ್ ಬರ್ತಾ ಇದೆ ಅಲ್ವಾ. ನೆಗೆಟಿವ್ ವ್ಯಾಲ್ಯೂ ನಮಗೆ ಬರ್ತಾ ಇದೆ. ಇಲ್ಲೆಲ್ಲ ನಮ್ಗೆ ಇಷ್ಟು ಬರೋದು ಮೈನಸ್ ಈ ಥರ ಬಂದ್ಬಿಡುತ್ತೆ. ಸೊ ನೆಗೆಟಿವ್ ಅಂತ ಅಂದಾಗ ನಾವು ತಿಳ್ಕೊಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಆಗಿರುತ್ತೆ ಅಂತ ನಾವು ಬರ್ಕೋಬೇಕಾಗುತ್ತೆ. ಇಲ್ಲಿ ನಾವು ಮ್ಯಾಕ್ಸಿಮಮ್ನ ನಾವು ನೋಡ್ತಾ ಬರೋದಾದರೆ ನಾವೇನಂತ ಹೇಳ್ಬೋದು ಅಂದರೆ, ಇದು ಸಿ ಅನ್ನೋದು ಒಂದು ಲೋಕಲ್ ಪಾಯಿಂಟ್ ಆಗಿರುತ್ತೆ. ಈಸ್ ದ ಪಾಯಿಂಟ್ ಆಫ್ ಎನ್ ಲೋಕಲ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಹಾಗೆ ಎಫ್ ಆಫ್ ಸಿ ಈಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಅಂದರೆ ಎಫ್ ಆಫ್ ಸಿ ಬಂದು ಎಫ್ ಆಫ್ ಎಕ್ಸ್ಗಿಂತನೂ ಜಾಸ್ತಿ ಇರುತ್ತೆ. ಸೊ ನಾವೇನಂತ ಹೇಳ್ತೀವಿ, ಎಫ್ ಆಫ್ ಸಿ ಈಸ್ ಕಾಲ್ಡ್ ಎಸ್ ಎನ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ತೊಗೊತೀವಿ. ಓಕೆ, ಅದೇ ಥರ ಮಿನಿಮಮ್ನ ನಾವು ನೋಡ್ತಾ ಬಂದರೆ, ಮಿನಿಮಮ್ನ ನಾವೇನಂತ ಹೇಳ್ತೀವಿ, ಇದರಲ್ಲಿ ಸಿ ಬಂದಿರೋದನ್ನು ನಾವು ಲೋಕಲ್ ಮಿನಿಮಮ್ ಅಂತ ಕರಿತೀವಿ. ಹಾಗೆ ಇದರಲ್ಲಿ ನಮ್ಗೆ ಏನಾಗಿರುತ್ತೆ, ಎಫ್ ಆಫ್ ಸಿ ಎದ್ದಿದ್ದು ಏನಾಗಿರುತ್ತೆ, ಲೆಸ್ಸರ್ ದ್ಯಾನ್ ಕಮ್ಮಿ ಇರುತ್ತೆ ಯಾವುದಕ್ಕಿಂತ ಎಫ್ ಆಫ್ ಎಕ್ಸಿಗೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಎಫ್ ಆಫ್ ಸಿ ಈಸ್ ಕಾಲ್ಡ್ ಆಸ್ ಅನ್ ಲೋಕಲ್ ಮಿನಿಮಮ್ ಅಂತ ಕರಿಬೋದು. ಓಕೆ, ಯಾಕಂದರೆ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ನಾವೇನಂತ ತೊಗೋಬೋದು, ಎಕ್ಸ್ ಈಸ್ ಈಕ್ವಲ್ ಟು ಜಾಮೆಟ್ರಿಕಲ್ ಪ್ರಕಾರ ಎಕ್ಸ್ ಈಸ್ ಈಕ್ವಲ್ ಟು ಸಿ ಆಗಿರುತ್ತೆ. ಓಕೆ, ಸೊ ದ ಲೋಕಲ್ ಮ್ಯಾಕ್ಸಿಮಮ್ ಆಫ್ ಎಫ್ ಅಂತ ತೊಗೊತೀವಿ. ಓಕೆ, ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ನಾವೇನಂತ ಹೇಳ್ತೀವಿ, ಲೋಕಲ್ ಮ್ಯಾಕ್ಸಿಮ ಅಂತ ಹೇಳ್ತೀವಿ, ರೈಟ್. ಅದೇ ಥರನೇ ಎಫ್ ಆಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಆಗಿದ್ದರೆ ಡಿಕ್ರೀಸಿಂಗ್, ರೈಟ್. ಅದನ್ನು ನಾವೇನಂತ ಹೇಳ್ತೀವಿ, ಮಿನಿಮ ಅಂತ ಕರಿತೀವಿ. ಹಾಗಾದರೆ ಎಫ್ ಡ್ಯಾಶ್ ಆಫ್ ಸಿ ಮಸ್ಟ್ ಬಿ ಏನಿರುತ್ತೆ, 0 ಆಗಿದ್ದರೆ ಇಟ್ ವಿಲ್ ಬಿ ಆನ್ ಆರಿಜಿನಲ್ಲಿದೆ ಅಂತ ನಾವು ತಿಳ್ಕೊಬೇಕು. ಓಕೆ, ಈಗ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ನಾವು ಪಾಸಿಟಿವು, ನಾವೇನಂತ ಹೇಳ್ತೀವಿ ಮ್ಯಾಕ್ಸಿಮ. ಓಕೆ, ಮಿನಿಮ ಅಂದರೆ ಅದು ನಮ್ಗೆ ಏನಾಗ್ತಿರುತ್ತೆ, ನೆಗೆಟಿವ್ ಬರ್ತಾ ಇರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಅಂತ ಬರ್ಕೋಬೋದು. ಓಕೆ, ಇದರಲ್ಲಿ ಫಸ್ಟ್ ನಾವು ಡೆರಿವೇಟಿವ್ ಟೆಸ್ಟ್ನ ನಾವು ಇದು ಮಾಡ್ತಾ ಬರ್ತೀವಿ. ಈ ಡೆರಿವೇಟಿವ್ ಟೆಸ್ಟ್ ನಾವು ಏನಂತ ಹೇಳ್ತೀವಿ, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಸ್ಲೋಪ್ ಏನಾಗಿದ್ದರೆ ಸ್ಲೋಪ್ ಈಸ್ ಇನ್ಕ್ರೀಸ್ ಆಗಿದ್ದರೆ, ಸ್ಲೋಪ್ ಈಸ್ ಇನ್ಕ್ರೀಸ್ ಏನು ಬರುತ್ತೆ, ಮ್ಯಾಕ್ಸಿಮ ಬರುತ್ತೆ. ಸ್ಲೋಪನ್ನು ನಮ್ಗೆ ಇನ್ಕ್ರೀಸ್ ಆಗಿದ್ದರೆ ಮ್ಯಾಕ್ಸಿಮ ಬರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ರೈಟ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ, ಬಂದು ಪಾಸಿಟಿವ್ ಅಂತ ಬರ್ಕೊತೀವಿ. ಇದನ್ನು ನಾವೀಗ ಸ್ಟೆಪ್ಸ್ನ ನಾವು ಮಾಡ್ತಾ ಬರೋಣ. ಹೇಗೆ ನಾವು ಪ್ರಾಬ್ಲಮ್ಸ್ನ ನಾವು ಫಸ್ಟು ಸಾಲ್ವ್ ಮಾಡಬೇಕು ಅಂತ. ಫಸ್ಟು ನಾನು ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಎಫ್ ಆಫ್ ಎಕ್ಸ್ ಇದ್ದಿದ್ದು ಡಿರೈವೇಟಿವ್ ಮಾಡಬೇಕು. ಎಫ್ ಆಫ್ ಎಕ್ಸ್ನ ನಾವು ಏನು ಕ್ವಶನ್ ಕೊಟ್ಟಿರ್ತಾರೋ ಅದನ್ನು ಫಸ್ಟು ನಾವು ಡಿರೈವೇಟಿವ್ ಮಾಡಬೇಕಾಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟ್ ಏನು ಮಾಡ್ಕೊತೀನಿ, ಸೆಕೆಂಡ್ ಸ್ಟೆಪ್ ಒಂದು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್
ಈಕ್ವಲ್ ಟು 0 ತೊಗೊತೀನಿ. ಅಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ನಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ತೀನಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ನಾವು ಮಾಡ್ತಾ ಬರ್ತೀವಿ. ಏನು ಮಾಡ್ತಾ ಬರ್ತೀವಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ನಾವು ಮಾಡ್ತಾ ಬರ್ತೀವಿ. ಡೆರಿವೇಟಿವ್ ಟೆಸ್ಟು ನೋಡುತ್ತಾ ಬನ್ನಿ. ಅದಕ್ಕಿಂತ ಮುಂಚೆ ಎಫ್ ಆಫ್ ಎಕ್ಸ್ ಈಸ್ ಏನು ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಸ್ಲೋಪ್ ಅಂತ ತೊಗೊಂಡ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ನಾವೇನಂತ ಬರ್ಕೊತೀನಿ, ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬಂದಿದ್ದು ನಮಗೇನಂತ ತೊಗೊತೀನಿ, ಈ ಸೈಡ್ ಬರ್ಕೊಬರ್ತೀನಿ ನೋಡಿ. ಸ್ಟೆಪ್ 4 ಬಂದು ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇದ್ದಿದ್ದು ನಮಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಅಂತ ಬರ್ಕೊತೀನಿ. ಏನು ಈಸ್ ಲೆಸರ್ ದ್ಯಾನ್ 0 ಮೀನ್ಸ್ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಬಂದಿದ್ದನ್ನು ನಾವೇನಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ತೊಗೊತೀನಿ. ನೋಡಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಆಗಿದ್ದರೆ ಎಕ್ಸ್ ಈಸ್ ಮಿನಿಮಮ್ ಪಾಯಿಂಟ್ ಅಂತ ತೊಗೊತೀವಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ಅಂತ ಬಂದಿರೋ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಬಂದಿದ್ದರೆ ಎಕ್ಸ್ ಈಸ್ ಏನು ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ತೊಗೊತೀನಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿದ್ದರೆ ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ತೊಗೊಂಬರ್ತೀನಿ. ಏನು ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ತೊಗೊಂಬರ್ತೀನಿ. ಹಾಗೆ ನಾನು ಆಗಲೇ ಮಾಡ್ದಂಗೆ ನೆಗೆಟಿವ್ ಟು ಪಾಸಿಟಿವ್ ಅಂತ ತೊಗೊಂಡಿದ್ದೆ. ನೆಗೆಟಿವ್ ಟು ಪಾಸಿಟಿವ್ ಬಂದರೆ ನಾವು ಮಿನಿಮಾ ತೊಗೊತೀವಿ. ನೋಡಿ, ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಬಂದರೆ ನಾವು ಮಿನಿಮಾ ಅಂತ ತೊಗೊಂಬರ್ಬೇಕಾಗತ್ತೆ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್, ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಮೈನಸ್ ಎಚ್ ಈಸ್ ಪಾಸಿಟಿವ್. ಹಾಗೆ ಎಫ್ ಸಿ ಪ್ಲಸ್ ಎಚ್ ಈಸ್ ನೆಗೆಟಿವ್ ಅಂತ ತೊಗೊತೀನಿ. ಓಕೆ, ಇದನ್ನೇ ನಾನು ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಒಂದೆರಡು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾವು ಮಾಡ್ತಾ ಬರೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅದ್ರಲ್ಲಿ ನೋಡಿ, ಫಸ್ಟ್ ನಮಗೆ ಏನಂತ ಇದೆ, ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಇಫ್ ಎನಿ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x - 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂತ. ಇದನ್ನು ನಾವೇನು ಮಾಡ್ಕೊಂಡ್ಬರ್ತೀವಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 × 2x - 1 ಹಾಗೆ ಪ್ಲಸ್ 0 ಅಂತ ತೊಗೊತೀನಿ. ಯಾಕೆಂದರೆ 3ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ 0 ಆಗಿರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ರೆ ಇವಾಗ ಏನಾಗುತ್ತೆ, 2 × 2x - 1 ಈಸ್ ಈಕ್ವಲ್ ಟು 0. ಹಾಗೆ 2x - 1 ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. 2x - 1 ಈಸ್ ಈಕ್ವಲ್ ಟು 0. ಯಾಕೆಂದರೆ 2ನ ನಾವು ಈ ಸೈಡ್ ಹೋದರೆ 0 ಬರುತ್ತೆ. ಸೊ 2x - 1 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 1/2 ಬರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1/2 ಆಯಿತು. ಈಗ ಮತ್ತೆ ನಾವು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 × 2x - 1 ಅಂತ ಇದೆ ಅಲ್ವಾ, ಅದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. ಏನು 2 ಇಂದ 2x - 1ನ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ಏನಂತ ಬರುತ್ತೆ ನೋಡ್ತಾ ಬನ್ನಿ. ಇಲ್ಲಿ 2 × 2x - 1 ಅಂತಂದರೆ 2 2s ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀನಿ ಅಂತದಕ್ಕೋಸ್ಕರ ನಾನು ಡಿಫ್ರೆನ್ಷಿಯೇಟ್ ಇನ್ನೂ ಮಾಡಿಲ್ಲ, ನಾನು ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇದನ್ನು ಈ ಫಾರ್ಮ್ ಹಾಕ್ಕೊಂಡಿದ್ದೀನಿ. 2 2s 4x - 2 ಅಂತ ತೊಗೊತೀನಿ. ಇದನ್ನು ನಾವು ಈಗ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮಗೇನಾಗುತ್ತೆ, ನಮಗೆ ಇದು 4x ಇದ್ದಿದ್ದು 4 ಅಂತ ಬರುತ್ತೆ. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ ಬರ್ಕೊತೀನಿ. ಹಾಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇರೋ ಜಾಗಕ್ಕೆ 1/2 ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು 1/2 ತೊಗೊಳ್ಳೋಣ. ಸೊ ಎಕ್ಸ್ ಏನಾರು ಇದೆಯಾ ಇದರಲ್ಲಿ ಇಲ್ಲ, ಸೊ 4 ಅಂತಲೇ ನಾನಿಲ್ಲಿ ಬರ್ಕೊತೀನಿ. ಓಕೆ, ಈಗ ನಾವು ನೆಕ್ಸ್ಟ್ ಏನು ಮಾಡ್ತಾ ಬರೋಣ. ನನಗೆ 4 ಅಂತ ಬಂದಿದೆ. ಸೊ ನಾನಿಲ್ಲಿ ಇದು ಬರ್ಕೊಂಬರ್ತೀನಿ. ಏನಂತ ಬರ್ಕೊಂಬರ್ತೀನಿ ಅಂದರೆ ಸಿನ್ಸ್ ಎಫ್ ಡಬಲ್ ಡ್ಯಾಶ್ ಆಫ್ 1/2 ಈಸ್ ಗ್ರೇಟರ್ ದ್ಯಾನ್ 0, 0ಗಿಂತನೂ 1/2 ಬಂದು ಜಾಸ್ತಿ ಇದೆ ಅಂತ ತೊಗೊತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1/2 ಈಸ್ ನಾವೇನಂತ ತೊಗೊತೀವಿ, ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಯಾವ್ದು ಬರುತ್ತೆ, ಮ್ಯಾಕ್ಸಿಮನೋ ಮಿನಿಮನೋ, ಎಸ್ ಮಿನಿಮಾ ಬರುತ್ತೆ. ಸೊ ಮಿನಿಮಾ ಅಂತ ಬರ್ಕೊಳ್ಳೋಣ. ಎಫ್ ಡಬಲ್ ಡ್ಯಾಶ್ ಆಫ್ 1/2 ಈಸ್ ಗ್ರೇಟರ್ ದ್ಯಾನ್ 0, ಸೊ ಎಕ್ಸ್ ಈಸ್ ಈಕ್ವಲ್ ಟು 1/2 ಈಸ್ ಎ ಪಾಯಿಂಟ್ ಆಫ್ ಎ ಲೋಕಲ್ ಮಿನಿಮಾ ಅಂತ ಬರ್ಕೊತೀನಿ. ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು 1/2 ತೊಗೊತೀನಿ. ಯಾವುದಕ್ಕೆ, ಸ್ಟಾರ್ಟಿಂಗ್ ನಾವು ತೊಗೊಂಡಿದ್ದೀವಲ್ಲ 2x - 1 ಹೋಲ್ ಸ್ಕ್ವಯರ್, ಆ ಫಾರ್ಮ್ಗೆ ನಾನು ಇಲ್ಲಿ ತೊಗೊಂಬರ್ತೀನಿ ಪ್ಲಸ್ 3. ಇದಕ್ಕೆ ನಾನು ಇದನ್ನು ಬರ್ಕೊಬರ್ತೀನಿ. ಏನಂತ ತೊಗೊತೀನಿ, ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು 1/2 ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮಿನಿಮಮ್ ವ್ಯಾಲ್ಯೂ. ಓಕೆ, ಮಿನಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಿದ್ದೀವಿ. ಸೊ ನಾವೇನಂತ ತೊಗೊಳೋಣ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x
-1 ಪ್ಲಸ್ 3 ಅಂತ ತೊಗೊತೀನಿ. ಹಾಗೆ ಇಲ್ಲಿ 1/2ನ ನಾನು ತೊಗೊಂಬರ್ತೀನಿ. ಎಕ್ಸ್ ಇರೋ ಜಾಗಕ್ಕೆ 1/2 ಬರ್ಕೊಂಬರೋಣ. ಅವಾಗ ಏನಾಗುತ್ತೆ 2 ಇಂಟು ಎಕ್ಸ್ ಇರೋ ಜಾಗಕ್ಕೆ 1/2. ಓಕೆ, 1/2 -1 ಪ್ಲಸ್ 3. ಹಾಗೆ 2 ಕ್ಯಾನ್ಸಲ್ ಆದರೆ ಪ್ಲಸ್ 1ಅಲ್ಲಿ -1 ಹೋದರೆ ನಮಗೇನಾಗುತ್ತೆ 0 ಬರುತ್ತೆ. ಸೊ 0 + 3. ಹಾಗಾದರೆ ನಮ್ಮ ವ್ಯಾಲ್ಯೂ ಏನು ಬಂತು? 3 ಬಂತು. ವ್ಯಾಲ್ಯೂ ಬಂದು ನಮಗೇನಾಗಿದೆ 3 ಬಂದಿದೆ. ಮಿನಿಮಮ್ ವ್ಯಾಲ್ಯೂ ಬಂದು 3. ಹಾಗೆ ದೆರ್ ಇಸ್ ನೋ ಆ್ಯನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ಕ್ವಶನ್ ಬಂದು ನಮಗೆ 9x f(x) = 9x² + 12x + 2 ಅಂತ ಇದೆ. ಇದೊಂದು ಸೇಮ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀವಿ. ಏನಾಗುತ್ತೆ 9x² ಅಂದರೆ 18x + 12 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು ಇದನ್ನು f' ಅಂತ ತೊಗೊಂಡ್ರೆ ಈ ಎರಡಲ್ಲಿ ಕಾಮನ್ ತೊಗೊತೀನಿ. 6ನ ನಮ್ಮ ಕಾಮನ್ ತೊಗೋಬೋದಾ? ಸೊ 6 3 is 18 ಆಗುತ್ತೆ ಮತ್ತು 6 2 is 12 ಆಗಿರೋದ್ರಿಂದ 6 × 3x + 2 ಅಂತ ಬರ್ಕೊಳ್ಳೋಣ. ಹಾಗೆ f' of x = 0. ನೆಕ್ಸ್ಟ್ 6 × 3x + 2 ಅಂತ ಬರ್ಕೊತೀನಿ = 0. ಹಾಗೆ 3x + 2 = 0 ಆಗುತ್ತೆ. 3x + 2 = 0. ಹಾಗೆ 3x -2 ಅಂತ ತೊಗೊತೀನಿ. ಹಾಗೆ x ನಂಗೆ ಬೇಕಾದ್ರೆ ಬರೀ x ವ್ಯಾಲ್ಯೂ ಆಗಿರುತ್ತೆ. ಸೊ x -2/3 ಅಂತ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ f" of x ಅಂತ ತೊಗೊತೀನಿ. ಡಬಲ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಬರ್ತೀವಿ. ಡಬಲ್ ಇದು ಮಾಡಿದಾಗ ನಮಗೇನಾಗುತ್ತೆ, ನಮಗೆ f(x) ಏನಂತ ತೊಗೊತೀನಿ 18x ಇರೋದು ನಮಗೆ 18 ಅಂತ ಬರುತ್ತೆ. ಸೊ 18x ಇದ್ದಿದ್ದು ನಮ್ಗೆ ಬರೀ 18 ಅಂತ ಬರುತ್ತೆ. ಇದನ್ನು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಸೊ ನಾವೇನಂತ ತೊಗೊತೀನಿ, ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬರೀ 18 ಅಂತ ಬರ್ಕೊತೀನಿ. 18 ಇದು ಒಂದು ನಮಗೇನಾಗಿದೆ ಪಾಸಿಟಿವ್ ಇದೆ. ಸೊ ಇದನ್ನು ಪಾಸಿಟಿವ್ ಅಂತ ಬರ್ಕೊಳ್ಳೋಣ. ಹಾಗೆ ಮಿನಿಮಮ್ ಪಾಯಿಂಟ್ ಬಂದು ನಾವು ಏನಂತ ತೊಗೊತೀವಿ x -2/3 ಅಂತ ತೊಗೊತೀನಿ. ಮಿನಿಮಮ್ ಪಾಯಿಂಟ್ ಏನಂತ ಇದೆ -2/3 ಇರೋದೆ ಅಲ್ವಾ ಎಕ್ಸ್ ವ್ಯಾಲ್ಯೂ ಬಂದು. ಸೊ ಮಿನಿಮಮ್ ಪಾಯಿಂಟ್ x -2/3 ಅಂತ ತೊಗೊತೀನಿ. ಹಾಗೆ y f(x)ಗೆ ಏನು ವ್ಯಾಲ್ಯೂ ಇದೆ ಅದಕ್ಕೆ ನಾನು ಇದನ್ನು ಎಕ್ಸ್ ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ 9 × -2/3 ಅಂತ ಇದೆ. -2/3ನ ಅಲ್ಲಿಗೆ ಹಾಕೋಬೇಕಾಗುತ್ತೆ. ಸೊ 12 × ಎಕ್ಸ್ ಇರೋ ಜಾಗಕ್ಕೆ -2/3 ಈ ಥರ ನಾವು ಹಾಕೊಂಬರ್ತೀವಿ. ನೋಡಿ ಇಲ್ಲಿ 9 × -2/3 2 ಪ್ಲಸ್ 12 × -2/3 ಹಾಗೆ ಪ್ಲಸ್ 2 ಅಂತ ಬರ್ಕೊತೇವೆ. ನೆಕ್ಸ್ಟು ಇದನ್ನು ಇದು ಮಾಡಿದ್ರೆ ನಮಗೇನಾಗುತ್ತೆ 9 × 2/3 ಅಂದರೆ 4/9 ಅಂತ ಬರುತ್ತೆ. 4/9 ಪ್ಲಸ್ 12 2 24 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸೊ -24/3 ಪ್ಲಸ್ 2 ಅಂತ ತೊಗೊತೀನಿ. ನೆಕ್ಸ್ಟು ಇಲ್ಲಿ +9 ಇಲ್ಲೂ 9 ಇದೆ, ಇಲ್ಲೂ 9 ಇದೆ. ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ 4 ಬರುತ್ತೆ. 3 1s 3 8s 24. ಸೊ -8 ಅಂತ ತೊಗೊತೀವಿ. ಹಾಗೆ +2 ಆನ್ಸರ್ ವಿಲ್ ಬಿ ವಾಟ್ಸ್ ದ ಆನ್ಸರ್ ವಿಲ್ ಬಿ -2 ಅಂತ ಬರುತ್ತೆ. ಏನೋ ಆನ್ಸರ್ ಬಂದು ನಮಗೆ -2 ಬರುತ್ತೆ. ಇದು ಬಂದು ನಮಗೆ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಯಾವ ವ್ಯಾಲ್ಯೂ ಆಗಿರುತ್ತೆ? ಇದು ಬಂದು ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನಾವು ಇದು ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ಏನಂತ ಇದೆ f(x) = -(x - 1) + 10 ಅಂತ ಇದೆ. ಇದನ್ನು ಫಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೋಣ. ಏನಾಗುತ್ತೆ - ಅಂತ ಇರೋದು 2ನ ನಾನು ಸ್ಕ್ವೇರ್ ಇರೋದ್ರಿಂದ ಈ ಸೈಡ್ ತೊಗೊತೀನಿ. -2 × x - 1 ಅಂತ ತೊಗೊಳ್ಳೋಣ. ಓಕೆ, ಪ್ಲಸ್ 0. ಹಾಗೆ f'(x) = 0 ಅಂತ ತೊಗೊತೀನಿ. ಹಾಗೆ -2x × x - 1 = 0. ಹಾಗೆ -2 ಇದ್ದಿದ್ದು ಇವಾಗ ಏನಾಗುತ್ತೆ x - 1 = 0. x - 1 = 0 ಆಗುತ್ತೆ. ಸೊ x = 1 ಅಂತ ಬರ್ಕೊತೀನಿ. x = 1 ಅಂತ ಬರ್ಕೊಳ್ಳೋಣ. x - 1 = 0, x = 1. ಹಾಗೆ ಇದು ಬಂದು ನಮಗೆ ಮ್ಯಾಕ್ಸಿಮಮ್ ಪಾಯಿಂಟ್ ಬಂದಿರುತ್ತೆ. ಸೊ ಇದು ಬಂದು ನನಗೆ ಮ್ಯಾಕ್ಸಿಮಮ್ ಪಾಯಿಂಟ್ ಬಂದಿರುತ್ತೆ. ಹಾಗೆ f'' of x ನೋಡ್ಕೊಳ್ಳೋಣ. ಏನು f'' of x ಅಂತ ಅಂದಾಗ ಏನು ಬರುತ್ತೆ ಇದು ನಮ್ಗೆ ವ್ಯಾಲ್ಯೂ ಬಂದು -2 × x - 1 ಅಂತ ಇರೋದನ್ನು f' of x f'' ಮಾಡಿದ್ರೆ -2 ಅಂತ ಬರ್ಕೊತೀವಿ. ಇದು ಬಂದು ನಮಗೆ ನೆಗೆಟಿವ್ ಆಗಿದೆ. ಸೊ f'' of x is ನೆಗೆಟಿವ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ x = 1. ಓಕೆ, ಎಕ್ಸ್ ವ್ಯಾಲ್ಯೂ ನಮಗೇನಿದೆ ಇಲ್ಲಿ 1 ಅಂತ ಇದೆ. ಸೊ y f(x) ಅಂತ ಇರೋದನ್ನು ನಾನು ಇಲ್ಲೇ ಬರ್ಕೊತೀನಿ. f(x) ಇರೋ ಜಾಗಕ್ಕೆ 1 ಅಂತ ತೊಗೊತೀನಿ. ಸೊ ಏನಂತ ಬರುತ್ತೆ -1 - 1 2 + 10 ಅಂತ ಬರುತ್ತೆ. -1
1 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 10 ವ್ಯಾಲ್ಯೂ ಬಂದು ನಮಗೆ 10 ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಸೊ 10 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ನೆಕ್ಸ್ಟ್ ಕ್ವಶನ್ ಬಂದು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇದೆ ಅಲ್ವಾ. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಪ್ಲಸ್ 1 ಅಂತ ಬರ್ಕೊತೀನಿ. ಇದನ್ನು ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಪ್ಲಸ್ 0 ಅಂತ ಬರುತ್ತೆ. ಸೊ 3x² ಪ್ಲಸ್ 0 ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ 3x² ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಎಕ್ಸ್ ವ್ಯಾಲ್ಯೂ ಬಂದು ನಮಗೇನು ಬರುತ್ತೆ, ಎಕ್ಸ್ ವ್ಯಾಲ್ಯೂ ಬಂದು ಆಬ್ವಿಯಸ್ಲಿ 0 ಅಂತ ಬರುತ್ತೆ. ಸೊ ನಾನು ಏನಂತ ತೊಗೊಳ್ಳೋಣ, ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಇದ್ದಿದ್ದು ನಮಗೇನಾಗುತ್ತೆ 6x ಆಗುತ್ತೆ. ಸೊ 6x ಅಂತ ಬರ್ಕೊತೀನಿ. ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6x. ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ ನಾನು ಎಕ್ಸ್ ವ್ಯಾಲ್ಯೂ ಬಂದು 0 ಅಂತ ಬರ್ಕೊತೀನಿ. ಸೊ 6 × 0 0ನೇ ಬರುತ್ತೆ. ಸೊ ನಾವೇನು ಬರ್ಕೊತೀವಿ, ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಬರ್ಕೊತೀನಿ. ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.